ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಈ ಒಂದು ಜನವರಿ 2025 ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅಂತಂದರೆ ಹೊಸ ವರ್ಷ ಬರ್ತಾ ಹೊಸ ನಿರ್ಧಾರಗಳೊಂದಿಗೆ ನಾವು ಇದನ್ನು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೋಸ್ಕರ ತುಂಬ ಡೀಪಾಗಿ ಮತ್ತು ಅರ್ಥೈಸೋ ರೀತಿಯಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವುದೇ ರೀತಿಯಾದ ಸ್ಕಿಪ್ ಅಥವಾ ಮಿಸ್ ಆಗಿರೋಂಗಿಲ್ಲ, ಎಲ್ಲ ಕರೆಂಟ್ ಅಫೇರ್ಸ್ನ ನಾವು ಕವರ್ ಮಾಡ್ತಾ ಹೋಗೋಣ. ಆಲ್ರೆಡಿ ನವಂಬರ್ದು ಮತ್ತು ಡಿಸೆಂಬರ್ದು 2 ತಿಂಗಳದ್ದು ಕವರ್ ಮಾಡಿದ್ದೀವಿ. ಸೊ ಇವಾಗ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅನ್ಕೊತೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ನೋಡೋದಾದರೆ ಮೊದಲನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಈ ಒಂದು ಮೀರ್ಕಾಟ್, ನೋಡ್ರಿ ಹೆಸರು ನೋಡ್ಕೊಡ್ರಿ, ಮೀರ್ಕಾಟ್ ರೇಡಿಯೋ ಟೆಲಿಸ್ಕೋಪ್ ಅನ್ನುವಂಥದ್ದು ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಮೀರ್ಕಾಟ್ ಅನ್ನುವಂತಹ ರೇಡಿಯೋ ಟೆಲಿಸ್ಕೋಪ್ ಕಂಡು ಬರ್ತಕ್ಕಂಥದ್ದು ಯಾವ ದೇಶದಲ್ಲಿ ಅಂತ ಅಂದರೆ ನೋಡಿ, ಆಪ್ಷನ್ಗಳು ನೋಡೋದಾದ್ರೆ ಅಮೇರಿಕಾ, ಚೈನಾ, ರಷ್ಯಾ ಮತ್ತು ಸೌತ್ ಆಫ್ರಿಕಾ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಸೌತ್ ಆಫ್ರಿಕಾದಲ್ಲಿ ಈ ಒಂದು ಮೀರ್ಕಾಟ್ ರೇಡಿಯೋ ಟೆಲಿಸ್ಕೋಪು ಕಂಡುಬರುತ್ತೆ. ತುಂಬ ಸುದ್ದಿ ಒಳಗಡೆ ಇದೆ. ಸೊ ಯಾಕೆ ಸುದ್ದಿ ಒಳಗಡೆ ಇದೆ ಅಂತಂದರೆ ಇದು 64 ಆ್ಯಂಟೆನಾಗಳನ್ನು ಹೊಂದಿದೆ. ಇದರಲ್ಲಿ ಟೋಟಲ್ ಇಲ್ಲಿ ಚಿತ್ರದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಇದರಲ್ಲಿ ಟೋಟಲ್ 64 ಆ್ಯಂಟೆನಾಗಳನ್ನು ಅಳವಡಿಸಲಾಗಿದೆ. ಸೊ ಮೀರ್ಕಾಟ್ ಅನ್ನುವಂತಹ ನ್ಯಾಷನಲ್ ಪಾರ್ಕ್ನಲ್ಲಿ ಇದನ್ನು ಸಿಚುವೇಟ್ ಮಾಡಲಾಗಿದೆ ಅಥವಾ ಸ್ಥಾಪಿಸಲಾಗಿದೆ. ಅದಕ್ಕೋಸ್ಕರನೇ ಇದು ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ವಿಶ್ವದ ಅತಿ ದೊಡ್ಡ ರೇಡಿಯೋ ಉಪಕ್ರಮವಾಗಿ, ಟೆಲಿಸ್ಕೋಪ್ ಉಪಕ್ರಮವಾಗಿ ಇದು ಹೊರಹೊಮ್ಮಿರತಕ್ಕಂಥದ್ದು. ಅದಕ್ಕೋಸ್ಕರನೇ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಂತ ಬರುತ್ತೆ. ಬಿ ರೆಡಿ ಇಂಡೆಕ್ಸ್ ಅಂತ ಕೂಡ ಶಾರ್ಟ್ ಫಾರ್ಮ್ದಲ್ಲಿ ಕರೀತಾರೆ. ಸೊ ಈ ಒಂದು ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡೋದಾದ್ರೆ ಇಸ್ರೋ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಇಸ್ರೋ ಅದೇ ರೀತಿಯಾಗಿ WTO, ವರ್ಲ್ಡ್ ಬ್ಯಾಂಕ್ ಮತ್ತು ಯುನೈಟೆಡ್ ನೇಷನ್ಸ್, ಇವು 4 ಸಂಸ್ಥೆಗಳಲ್ಲಿ ಈ ಒಂದು ಬಿಸ್ನೆಸ್ ರೆಡಿ ಇಂಡೆಕ್ಸನ್ನು ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ಇದು ವರ್ಲ್ಡ್ ಬ್ಯಾಂಕ್ ಸಂಸ್ಥೆ ಇದೆಯಲ್ಲ. ಸೊ ಈ ಸಂಸ್ಥೆ ಈ ಒಂದು ಬಿಸ್ನೆಸ್ ರೆಡಿ ಇಂಡೆಕ್ಸನ್ನು ಅಥವಾ ವರದಿಯನ್ನು ಪ್ರಕಟಿಸುತ್ತೆ. ಸೊ ಯಾಕಪ್ಪ ಅಂತಂದರೆ ಇದು ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಂತ ಅಂದರೆ ಏನಪ್ಪ ಅಂದರೆ ಜಾಗತಿಕ ಅಂದರೆ ಇಂಟರ್ನ್ಯಾಷನಲ್ ವ್ಯಾಪಾರ ವಾತಾವರಣವನ್ನು ಮೌಲ್ಯಮಾಪನ ಇದು ಮಾಡುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಅಂದರೆ ಬಿಸ್ನೆಸ್ ಮಾಡೋದಕ್ಕಿರ್ತಕ್ಕಂಥ ಎಲ್ಲ ಕ್ರೈಟೀರಿಯಾಗಳನ್ನು ಇದು ಅನ್ವೈಲ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಪ್ರಮುಖ 10 ವಿಷಯಗಳ ಮೇಲೆ ಇದು ಕೇಂದ್ರೀಕರಿಸುತ್ತೆ. ಅಂದರೆ ಟಾಪ್ 10 ವಿಷಯಗಳ ಮೇಲೆ ಇದು ಕಾನ್ಸಂಟ್ರೇಷನ್ ಮಾಡುತ್ತೆ. ಆ 10 ವಿಷಯಗಳು ಯಾವುವು ಅಂದರೆ ವ್ಯಾಪಾರದ ಪ್ರವೇಶ, ಸ್ಥಳ, ಉಪಯುಕ್ತತೆ ಸೇವೆಗಳು, ಕಾರ್ಮಿಕ ಹಣಕಾಸು ಸೇವೆಗಳು, ಅಂತಾರಾಷ್ಟ್ರೀಯ ವ್ಯಾಪಾರ, ತೆರಿಗೆ, ವಿವಾದ ಪರಿಹಾರ, ಮಾರುಕಟ್ಟೆ ಸ್ಪರ್ಧೆ ಮತ್ತು ದೇವಾಳತನ, ಇವೆಲ್ಲವುಗಳನ್ನು ಇದು ಪರಿಶೀಲಿಸಿ ಈ ಒಂದು ಇಂಡೆಕ್ಸನ್ನು ವರದಿಯನ್ನು ರಿಪೋರ್ಟನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಇತ್ತೀಚೆಗೆ ನಿಧನರಾದಂತಹ KS ಮಣಿಪಾಲ್ ರವರು ಇತ್ತೀಚೆಗೆ ನಿಧನಗೊಂಡಿದ್ದಾರೆ. ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದ್ದರು ಅಂತ ಕೇಳಿದ್ದಾರೆ. ಸೊ KS ಮಣಿಪಾಲ್ ರವರು ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಆಪ್ಷನ್ಗಳನ್ನು ನೋಡೋದಾದರೆ ಟ್ಯಾಕ್ಸ್ ಅಥವಾ ಟ್ಯಾಕ್ಸಾನಮಿ, ಪಾಲಿಟಿ ಮತ್ತು ಈ ಒಂದು ಎನ್ವಿರಾನ್ಮೆಂಟ್. ಸೊ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದರು ಅಂತಂದರೆ ಟ್ಯಾಕ್ಸಾನಮಿಗೆ ಇವರು ಸಂಬಂಧಪಟ್ಟಿದ್ದರು. ಟ್ಯಾಕ್ಸಾನಮಿ ಅಂದರೆ ಏನಪ್ಪ ಅಂತಂದರೆ ಇದೊಂದು ನಾಮೆನ್ಕ್ಲೇಚರ್ ಅಂತ ಕೂಡ ಕರಿತೀವಿ. ಟ್ಯಾಕ್ಸಾನಮಿ ಅಂದರೆ ಯಾವುದೇ ಒಂದು ತಳಿ, ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಯಾವುದೇ ಒಂದು ಪ್ರಭೇದದ ಒಂದು ತಳಿಯೇ ಕಂಡುಹಿಡಿದು ಅದಕ್ಕೆ ಹೆಸರಿಡೋದಕ್ಕೆ ಇವರು ಫೇಮಸ್ ಆಗಿದ್ದರು. ಇವರು ಏನಪ್ಪ ಅಂತಂದರೆ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಸೊ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದು ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಸೊ ಇವರು ಕೇರಳ ರಾಜ್ಯದವರಾಗಿದ್ದರು. ಸೊ ಅದಕ್ಕೋಸ್ಕರನೇ ತುಂಬ ಸುದ್ದಿಯಲ್ಲಿದ್ದರು. KS ಮಣಿಪಾಲ್ ಅವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಟ್ಯಾಕ್ಸಾನಮಿ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ರಿ. ಟ್ಯಾಕ್ಸಾನಮಿ ಅಂದ್ರೇನು, ಯಾವುದೇ ಒಂದು ಪ್ರಭೇದದ ಹೆಸರನ್ನು ಗುರುತಿಸುವಿಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಭಾರತದ ಯಾವ ಸಚಿವಾಲಯವು ನೋ ಡಿಟೆನ್ಷನ್ ಪಾಲಿಸಿಯನ್ನು ರದ್ದುಗೊಳಿಸಿದೆ ಅಂತ ಕೇಳಿದ್ದಾರೆ. ಸೊ ಇವಾಗ ನೋ ಡಿಟೆನ್ಷನ್ ಪಾಲಿಸಿ ಅಂದರೆ ಏನಂತ ಕೇಳ್ಬೋದು ನೀವು. ಸೊ ನೋ ಡಿಟೆನ್ಷನ್ ಪಾಲಿಸಿ ಅಂತಂದ್ರೇನು, ಸೊ ನಾವು ನೋಡಿದ್ದೀವಿ. ಸೊ ನಾವು 5th ದಿಂದ 8th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ 5th to 8th ಸ್ಟ್ಯಾಂಡರ್ಡ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಏನಾದರೂ ಫೇಲ್ ಆದರೆ ಇವ್ರಿಗೆ ಡೈರೆಕ್ಟಾಗಿ ಮೊಂಬಡ್ತಿ ಕೊಟ್ಟು ಬಿಡ್ತಿದ್ರು. ಫೇಲ್ ಆದರೂ ಅವ್ರಿಗೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಹಾಗೆ ಮೊಂಬಡ್ತಿ ಕೊಟ್ಟು ನೆಕ್ಸ್ಟ್ ತರಗತಿಗೆ ಕಳಿಸ್ತಾ ಇದ್ರು. ಬಟ್ ಇವಾಗ ಏನಪ್ಪ ಅಂತಂದರೆ ಆ ಒಂದು 5ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಫೇಲ್ ಆದರೂ ಕೂಡ ಅವರನ್ನು ಹಿಂದಕ್ಕೇನೆ ಉಳಿಸ್ಬೇಕು, ಅಂದರೆ ಅದೇ ಸ್ಟ್ಯಾಂಡರ್ಡ್ನ ಪಾಸ್ ಆಗೋವರೆಗೂ ಅಲ್ಲಿಂದ ಕಲಿಸಿ ಮುಂದಕ್ಕೆ ಕಳಿಸ್ಬೇಕಂತ ಪಾಲಿಸಿಯನ್ನು ತಂದಿದ್ರು. ಅದೇ ನೋ ಡಿಟೆನ್ಷನ್ ಪಾಲಿಸಿ. ಸೊ
ಸೊ ಇದು ಕೇಂದ್ರ ಸರ್ಕಾರದ ವತಿಯಿಂದ ಪ್ರಾಯೋಜನೆಗೊಂಡಿತ್ತು. ಸೊ ಅದನ್ನು ಏನಪ್ಪಾ ಅಂತಂದ್ರೆ ಇವಾಗ ರದ್ದುಗೊಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ನೋ ಡಿಟೆನ್ಷನ್ ಪಾಲಿಸಿ ಸಂಬಂಧಪಟ್ಟಿದೆ. ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಕೇಳಿದರೆ, ಯಾವ ಸಚಿವಾಲಯ ಅಂತಂದ್ರೆ ಇದನ್ನು ರದ್ದುಗೊಳಿಸಿರ್ತಕ್ಕಂಥದ್ದು ಶಿಕ್ಷಣ ಸಚಿವಾಲಯ ಇದನ್ನು ರದ್ದುಗೊಳಿಸಿದೆ. ನೋ ಡಿಟೆನ್ಷನ್ ಪಾಲಿಸಿ ಅಂದ್ರೆ ಏನು ಅಂತ ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ ಆಗಿ ಅದರ ಬಗ್ಗೆ ಕೊಟ್ಟಿದೆ ನೋಡಿ. 5ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫೇಲ್ ಆದಲ್ಲಿ ಅವರನ್ನು ಮುಂದಿನ ತರಗತಿಗೆ ಕಳುಹಿಸಲು ಆಗುವುದಿಲ್ಲ. ಅಂದರೆ ನೋ ಡಿಟೆನ್ಷನ್ ಅಂತಂದರೆ ಮುಂದಿನ ತರಗತಿಗೆ ಕಳಿಸದೆ ಅಲ್ಲಿ ಇಟ್ಕೊಳ್ಳುವಂತಹ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ. ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ಇದನ್ನು ರದ್ದುಗೊಳಿಸಲಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಪೂಜಾರಿ ಗ್ರಂಥಿ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪೂಜಾರಿ ಗ್ರಂಥಿ ಸಮ್ಮಾನ್ ನಿಧಿ ಯೋಜನೆ ಏನಪ್ಪ ಅಂತಂದ್ರೆ ಈ ಒಂದು ಸಿಖ್ ಮತ್ತು ಹಿಂದೂ ಧರ್ಮದ ಪೂಜಾರಿಗಳು ಏನಿರ್ತಾವಲ್ಲ, ಸೊ ಇವರಿಗೆ 18,000 ಮಾಸಿಕ ಅಂದರೆ ತಿಂಗಳ ಒಂದು ವೇತನವನ್ನು ಕೊಟ್ಟು ಇಡುವುದಕ್ಕೆ ಪೂಜಾರಿ ಗ್ರಂಥಿ ಸಮ್ಮಾನ್ ನಿಧಿ ಅಂತ ಕರಿತೀವಿ. ಇದನ್ನು ನವದೆಹಲಿಯಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಇಲ್ಲಿ ಆಪ್ಷನ್ಗಳಲ್ಲಿ ಏನಪ್ಪ ಅಂತಂದರೆ ತಪ್ಪು ಕೊಟ್ಟಿದ್ದಾನೆ. ಇದು ಆನ್ಸರ್ ಏನಪ್ಪ ಅಂದರೆ ನವದೆಹಲಿ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ನವದೆಹಲಿಯಲ್ಲಿ ಇವರಿಗೆ ಒಂದು ಅಂದ್ರೆ 18,000 ಮಾಸಿಕ, ಅರವಿಂದ್ ಕೇಜ್ರಿವಾಲ್ ರವರದಲ್ಲ, ಸೊ ಇವರು 18,000 ಸಂಬಳವನ್ನು ನೀಡಬೇಕಂತ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿದೆ ನೋಡಿ, ಹಿಂದೂ ಸಿಖ್ ಪೂಜಾರಿಗಳಿಗೆ 18,000 ತಿಂಗಳ ವೇತನವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಘೋಷಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಪೂಜಾರಿ ಗ್ರಂಥಿ ಸಮ್ಮಾನ್ ನಿಧಿ ಯೋಜನೆ ಅಂತಂದ್ರೇನು, ಮಾಸಿಕವಾಗಿ ಈ ಒಂದು ಹಿಂದೂ ಮತ್ತು ಸಿಖ್ ಪೂಜಾರಿಗಳಿಗೆ 18,000 ವೇತನವನ್ನು ನೀಡುವುದು. ನೆಕ್ಸ್ಟ್, ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಸಚಿವಾಲಯವು ಯಾವ ವರ್ಷವನ್ನು ಸುಧಾರಣೆಗಳ ವರ್ಷ, ಇಯರ್ ಆಫ್ ರಿಫಾರ್ಮ್ಸ್ ಅಂತ ಕರಿತೀವಿ. ಸುಧಾರಣೆಗಳ ವರ್ಷ ಅಂದರೆ ಇಯರ್ ಆಫ್ ರಿಫಾರ್ಮ್ಸ್ ಎಂದು ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷವನ್ನು ಇಯರ್ ಆಫ್ ರಿಫಾರ್ಮ್ಸ್ ಅಂತ ರಕ್ಷಣಾ ಸಚಿವಾಲಯ ಘೋಷಿಸಿದೆ ಅಂತ ಅಂದರೆ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಎ 2025 ಈ ಒಂದು ರಕ್ಷಣಾ ಸಚಿವಾಲಯದ ವತಿಯಿಂದ ಇಯರ್ ಆಫ್ ರಿಫಾರ್ಮ್ಸ್ ಅಥವಾ ಸುಧಾರಣೆಗಳ ವರ್ಷ ಅಂತ ಘೋಷಿಸಿದೆ. ಏನಪ್ಪ ಸುಧಾರಣೆಗಳ ವರ್ಷ ಅಂತ ಅಂದ್ರೇನು, ಈ ಒಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಜಾಸ್ತಿ ಅತ್ಯುನ್ನತವಾದ ಸುಧಾರಣೆಗಳನ್ನು ತರುವ ಮೂಲಕ ಇದನ್ನು ಅಭಿವೃದ್ಧಿಪಡಿಸುವ ಒಂದು ಗುರಿಯನ್ನು ಇಟ್ಟುಕೊಂಡು ಇದನ್ನು ಇಯರ್ ಆಫ್ ಡಿಫೆನ್ಸ್ ಅಥವಾ ಇಯರ್ ಆಫ್ ರಿಫಾರ್ಮ್ಸ್ ಅಂತ ಗುರುತುಪಡಿಸಲಾಗಿದೆ 2025. ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ಇನ್ನು ಲಂಡನ್ ಅಂದರೆ ನಮಗೆ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು ಅಂತ ನಾವು ಹಿಸ್ಟ್ರಿ ಒಳಗಡೆ ಓದ್ತೀವಿ. ಸೊ ಅದೇ ರೀತಿಯಾಗಿ ಪ್ರೆಸೆಂಟ್ ಏನಪ್ಪ ಅಂದರೆ ಲಂಡನ್ನಲ್ಲಿ ಆಸ್ತಿ ಮಾಲೀಕತ್ವದ ವಿಷಯದಲ್ಲಿ ಅಂದರೆ ಅತಿ ಹೆಚ್ಚು ಆಸ್ತಿಯನ್ನು ಯಾವ ದೇಶ ಹೊಂದಿದೆ ಅಂತ ಕೇಳಿದರೆ, ಸೊ ನಮ್ಮ ದೇಶ ನೋಡಿ, ನಮ್ಮ ಭಾರತದ ಪ್ರಜೆಗಳು ಲಂಡನ್ನಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರತಕ್ಕಂಥ ಪ್ರಜೆಗಳಾಗಿ ಹೊರಹೊಮ್ಮಿದ್ದಾರೆ. ಅಂದರೆ ರೀಕೊಲನೈಸೇಷನ್ ಅಂತ ಕರಿತೀವಿ. ಅಂದರೆ ಅವರು ನಮ್ಮನ್ನು ಅವಾಗ ಆಳಿದ್ರು, ಪ್ರೆಸೆಂಟ್ ನಮ್ಮ ಭಾರತೀಯರು ಲಂಡನನ್ನು ಆಳ್ತಾ ಇದ್ದಾರೆ ಅಥವಾ ರೀಕೊಲನೈಸೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದ ಮೂಲಕ ಇದು ಸುದ್ದಿಯಲ್ಲಿದೆ. ಸೊ ಇತ್ತೀಚೆಗೆ ಲಂಡನ್ ಒಂದು ಏನಪ್ಪ ಅಂತಂದರೆ ಸೆನ್ಸಸ್ ಮಾಡ್ತು, ಅದರ ಪ್ರಕಾರ ಈ ಒಂದು ಹೇಳಿಕೆ ಹೊರಬಿದ್ದಿದೆ. ಸೊ ನೆಕ್ಸ್ಟ್, ಕೇಂದ್ರ ಸರ್ಕಾರದ ಒಂದು ರಾಷ್ಟ್ರ ಒಂದು ಚಂದಾದಾರರ OS ಅಂತ ಕರಿತೀವಿ. ಒನ್ ನೇಷನ್ ಒನ್ ಸಬ್ಸ್ಕ್ರೈಬರ್, ಚಂದಾದಾರ ಅಂದರೆ ಸಬ್ಸ್ಕ್ರೈಬರ್ ಅಂತ ಕರೀತಾರೆ. ಸೊ ಅನ್ನೋ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಒನ್ ನೇಷನ್ ಒಂದು ಚಂದಾದಾರ ಅಥವಾ ಒನ್ ನೇಷನ್ ಒನ್ ಸಬ್ಸ್ಕ್ರೈಬರ್ ಅನ್ನುವಂಥದ್ದನ್ನು ಯಾವಾಗ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಅಂತ ಅಂದರೆ ಇದು ಜನವರಿ 1, 2025 ಜನವರಿ 1ರಿಂದ ಇದು ಸೊ ಪ್ರಾರಂಭವಾಗಿದೆ. ಸೊ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಒನ್ ನೇಷನ್ ಒನ್, ಇದು ನೋಡ್ರಿ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಇವರೆಲ್ಲರಿಗೂ ಸ್ಕಾಲರ್ಲಿ ಜರ್ನಲ್ ಇದು. ಸೊ ಜರ್ನಲ್ಗಳನ್ನು ಒದಗಿಸುವ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಒನ್ ನೇಷನ್ ಒನ್ ಸಬ್ಸ್ಕ್ರೈಬರ್ ಅನ್ನುವಂಥ ಸಬ್ಸ್ಕ್ರಿಪ್ಷನ್ ಅನ್ನುವಂಥ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆಯನ್ನು ನೀಡಿದೆ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ವಾವ್ ಥರ್ಡ್, ನೋಡ್ರಿ ಹೆಸರು ಹೆಂಗಿದೆ, ಸೊ ವಾವ್ ಥರ್ಡ್ ಅನ್ನು ತನ್ನ ಹೊಸ ಜಿಲ್ಲೆಯಾಗಿ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ವಾವ್ ಥರ್ಡ್ ಅನ್ನುವಂಥ ಹೊಸ ಜಿಲ್ಲೆಯನ್ನು ಘೋಷಿಸಿರ್ತಕ್ಕಂಥ ಹೊಸ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಗುಜರಾತ್ನಲ್ಲಿ ಟೋಟಲ್ 33 ಜಿಲ್ಲೆಗಳಿದ್ದವು. ಸೊ ಪ್ರೆಸೆಂಟ್ ಎಷ್ಟಿದಾವೆ ಅಂದರೆ 34 ಜಿಲ್ಲೆಗಳಾಗಿದ್ದಾವೆ. ಸೊ ಈ ಒಂದು ವಾವ್ ಥರ್ಡ್ ಅನ್ನುವಂಥ ಒಂದು ಹೊಸ ಜಿಲ್ಲೆಯನ್ನು ಪ್ರಸ್ತಾಪಿಸುವ ಮೂಲಕ 34 ಜಿಲ್ಲೆಗಳನ್ನು ಗುಜರಾತ್ ಹೊಂದಿದೆ. ಸೊ ಏನಪ್ಪ ಅಂತಂದರೆ
ಬಾಣಸ್ಕಂಟ್ ಅನ್ನುವಂತಹ ಜಿಲ್ಲೆಯಿಂದ ಈ ಒಂದು ವಾವ್ ಅಥವಾ ಥರಡ್ ಜಿಲ್ಲೆಯನ್ನು ಬೇರ್ಪಡಿಸಿ ಗುಜರಾತ್ ರಾಜ್ಯದ ಇದು ಆಗಿ ಮಾಡಲಾಗಿದೆ. ಗುಜರಾತ್ನ ಮುಖ್ಯಮಂತ್ರಿ ಯಾರಿದ್ದಾರೆ? ಉಪೇಂದ್ರ ಪಟೇಲ್ರವರು ಇದ್ದಾರೆ. ಸೊ ಉಪೇಂದ್ರ ಪಟೇಲ್ರವರು ಪ್ರಸ್ತುತ ಗುಜರಾತ್ನ ಮುಖ್ಯಮಂತ್ರಿಯವರಾಗಿದ್ದಾರೆ. ಇಲ್ಲಿಗೆ ಗುಜರಾತ್ನಲ್ಲಿ ಟೋಟಲ್ 34 ಜಿಲ್ಲೆಗಳು ಆಗಿ ಹೊರಹೊಮ್ಮಿವೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಯಾವ ಒಂದು ಕೋಟೆಯ ಅಭಿವೃದ್ಧಿಗಾಗಿ 100 ಕೋಟಿಯ ಮೊತ್ತದ ಯೋಜನೆಗೆ ಅನುಮತಿಯನ್ನು ನೀಡಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಯಾವ ಕೋಟೆಯ ಅನುಮತಿಗಾಗಿ 100 ಕೋಟಿಯ ಮೊತ್ತದ ಯೋಜನೆಗೆ ಅನುಮತಿಯನ್ನು ನೀಡಿದೆ ಅಂತ ಅಂದರೆ ಇದು ಯಾದಗಿರಿ ಕೋಟೆ. ನೋಡಿ, ಯಾದಗಿರಿ ಕೋಟೆ ಇದೆಲ್ಲ, ಇದನ್ನು ನಮ್ಮ ಕಲ್ಯಾಣಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ್ದಾರೆ ಅಥವಾ ಸ್ಥಾಪಿಸಿದ್ದಾರೆ, ಕಲ್ಯಾಣಿ ಚಾಲುಕ್ಯರು. ಸೊ ಈ ಒಂದು ಕೋಟೆಗೆ ಅಂದರೆ ಹಾಳಾಗ್ತಾ ಇದೆ ಅನ್ನುವಂಥ ಉದ್ದೇಶದ ಮೂಲಕ ಅದನ್ನು ರಿಸ್ಟೋರ್ ಮಾಡುವ ಸಲುವಾಗಿ 100 ಕೋಟಿ ಮೊತ್ತದ ಒಂದು ಯೋಜನೆಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರವಾಗಿದೆ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದ್ದಾವೆ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಅದರ ಮೂಲಕ ಏನಪ್ಪ ಅಂತಂದರೆ ನಾನು ಹ್ಯಾಂಡ್ ರಿಟನ್ ನೋಟ್ಸನ್ನು ನಮ್ಮ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್.